ಸರ್ ಒಳಗೆ ಕಾಯಿ ಒಳಗೆ ಇದೆ, ಬೇಳೆ ಒಳಗೆ ಇದೆ ಮೇಡಮ್. ನಿಮಗೆ ನಿಮಗೆ ಮೇಡಮ್ ಬೇಳೆ 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 ನಿಮಗೆ ಬೇಳೆ ತುಪ್ಪ ಹಾಕೋದು. ಹಾಯ್ ಬಂಧುಗಳೇ, ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ, ನೀವು ಎಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ನಾನಿವತ್ತು ಸೌತ್ ಎಂಡ್ ಸರ್ಕಲ್ಲು ಸುರಾನಾ ಕಾಲೇಜ್ ಬರುತ್ತೆ. ಸುರಾನಾ ಕಾಲೇಜ್ ಸ್ವಲ್ಪ ಮುಂದೆ ಬಂದರೆ ನಿಮಗೆ ಕೆನರಾ ಬ್ಯಾಂಕ್ ಬರುತ್ತೆ. ಕೆನರಾ ಬ್ಯಾಂಕ್ ಪಕ್ಕನೇ ಉಪಹಾರ ದರ್ಶಿನಿ ಅಂತಿದೆ. ಇಲ್ಲಿ ಭರ್ಜರಿ ಊಟ, ನಾವು ಯಾವ ರೀತಿಯಾಗಿ ಸಾಂಪ್ರದಾಯಿಕವಾಗಿ ಊಟ ಮಾಡ್ತೀವಿ ಹಬ್ಬದಲ್ಲಿ ಆ ರೀತಿಯಾದ ಒಂದು ಊಟ ಸಿಗುತ್ತೆ. ಬನ್ನಿ, ನಿಮಗೆ ಅದ್ರ ಬಗ್ಗೆ ನಾನು ಪರಿಚಯ ಮಾಡ್ತೀನಿ. ಬಂಧುಗಳೇ, ಈ ಉಪಹಾರ ದರ್ಶಿನಿ ಬರೋದು ಸೌತ್ ಎಂಡ್ ಸರ್ಕಲ್ ಇದೆಯಲ್ಲ, ಸೌತ್ ಎಂಡ್ ಸರ್ಕಲ್ ಇಂದ ಸ್ವಲ್ಪ ಮುಂದೆ ಬಂದ್ರೆ ಸುರಾನಾ ಕಾಲೇಜ್ ಬರುತ್ತೆ. ಸುರಾನಾ ಕಾಲೇಜ್ ಸಮೀಪನೇ ಕೆನರಾ ಬ್ಯಾಂಕ್ ಇದೆ. ಕೆನರಾ ಬ್ಯಾಂಕ್ ಪಕ್ಕದಲ್ಲೇ ಬರುತ್ತಿದ್ದು ಮಧ್ಯಾಹ್ನ ಮತ್ತು ರಾತ್ರಿ ಊಟ ಸವಿಯಲು ಜನರು ಸಾಲುಗಟ್ಟಲೆ ನಿಲ್ತಾರೆ. ಇಲ್ಲಿ ಅನ್ಲಿಮಿಟೆಡ್ ಬಾಳೆ ಎಲೆ ಊಟ, ಬಾಳೆ ಎಲೆ ಹಾಕಿ ಉಪ್ಪಿನಿಂದ ಪ್ರಾರಂಭವಾಗುವ ಊಟ ಐಸ್ ಕ್ರೀಮ್ ಒಂದಿಗೆ ಕೊನೆಗೊಳ್ಳುತ್ತದೆ. ಭಕ್ಷ್ಯ ಪ್ರಿಯರು ತಮಗಿಷ್ಟವಾದ ಪದಾರ್ಥಗಳನ್ನು ಕೇಳಿ ಪಡೆಯಬಹುದು. ಯಾವುದಕ್ಕೂ ಕೊರತೆಯಾಗದಂತೆ ಅಲ್ಲಿನ ಸಿಬ್ಬಂದಿ ಎಲ್ಲವನ್ನು ಪೂರೈಸುತ್ತಾರೆ ಮತ್ತು ಸಪ್ಲೈ ಕೂಡ ಅದೇ ರೀತಿಯಾಗಿ ಮಾಡ್ತಾರೆ. ಬಂಧುಗಳೇ, ಭರ್ಜರಿ ಬಾಳೆ ಊಟದಲ್ಲಿ ಏನೇನಿರುತ್ತೆ ಅಂದ್ರೆ ಮಿನರಲ್ ವಾಟರ್, ಉಪ್ಪಿನಕಾಯಿ, ವೆಜ್ ಸಲಾಡ್, ಹಪ್ಪಳ, 2 ಬಗೆಯ ಕೋಸಂಬರಿ, ಸೂಪ್ ಅಂದ್ರೆ 2 ಬಗೆಯ ಸೂಪ್, ವೆಜ್ ಅಥವಾ ಟೊಮೊಟೊ ಸೂಪ್, 2 ಬಗೆಯ ಹೋಳಿಗೆ, ಕಾಯಿ ಹೋಳಿಗೆ ಮತ್ತು ಬೇಳೆ ಹೋಳಿಗೆ, ಅದರಲ್ಲಿ 2ರಲ್ಲಿ ಆ ಥರ ತಗೋಬಹುದು. ತುಪ್ಪ, ಮೈಸೂರು ಮಸಾಲೆ ದೋಸೆ ಜೊತೆಗೆ ಚಟ್ನಿ, ಮೈಸೂರು ಮಸಾಲೆ ದೋಸೆ ಎಷ್ಟು ಬೇಕಾದರೂ ನೀವು ತಿನ್ಬೋದು. ಪೂರಿ, ಪುಲ್ಕ ಹಾಗೂ ಪಲ್ಯ, ನಾರ್ತ್ ಇಂಡಿಯನ್ ಕರಿ, ದಾಲ್ ತಡ್ಕ, 2 ಬಗೆಯ ರೈಸ್ ಬಾತು, ಮೊಸರು ಬಜ್ಜಿ, ರೈತ, ಅನ್ನ, ರಸಂ, ಸಾಂಬಾರ್, ಕೊನೆಗೆ ಮೊಸರನ್ನ ಕೂಡ ಇದೆ. ಕಡೆಗೊಂದು ಕೋನ್ ಐಸ್ ಕ್ರೀಮ್ ಕೂಡ ಇರುತ್ತೆ. ಇದರಲ್ಲಿ ಮ್ಯಾಂಗೋ, ಸ್ಟ್ರಾಬೆರಿ, ಚಾಕ್ಲೇಟು, ವೆನಿಲಾ ಚಾಕ್ಲೇಟ್ಸು, ಪೈನಾಪಲ್ ಯಾವುದು ಬೇಕಾದರೂ ನೀವು ತಗೊಬೋದು. ಇತ್ತೀಚಿನ ದಿನಗಳಲ್ಲಿ ಪಾನ್ ಐಸ್ ಕ್ರೀಮ್ ಅಂತ ಬಂದಿದೆ. ಪಾನ್ ಬೀಡ ತಿಂದರೆ ಯಾವ ರೀತಿಯಾಗಿ ಟೇಸ್ಟ್ ಇರುತ್ತೋ ಆ ರೀತಿಯಾದ ಒಂದು ಐಸ್ ಕ್ರೀಮ್ ಕೂಡ ಇದೆ. ಅದನ್ನು ಕೂಡ ಇತ್ತೀಚಿನ ದಿನಗಳಲ್ಲಿ ಕೊಡ್ತಾ ಇದ್ದಾರೆ. ಇಲ್ಲಿಗೆ ಭರ್ಜರಿ ಊಟ ಮುಗಿಯುತ್ತದೆ. ನಾರ್ತ್ ಇಂಡಿಯಾ ಅಥವಾ ಚೈನೀಸ್ ಫುಡ್ ತೆಗೆದುಕೊಳ್ಳೋರು ಕೂಡ ಇಲ್ಲಿ ಎಲ್ಲ ರೀತಿಯ ಐಟಮ್ಸ್ಗಳು ಕೂಡ ಇದೆ. ಕಾಯಿ ಒಳಗೆ ಇದೆ, ಬೇಳೆ ಒಳಗೆ ಇದೆ. ಮೇಡಮ್ ನಿಮಗೆ ತುಪ್ಪ ಹಾಕೋದು. ಕಾಯಿ ಹೋಳಿಗೆ ಇರುತ್ತೆ ಮತ್ತು ಬೇಳೆ ಹೋಳಿಗೆ. ನಾನು ಕಾಯಿ ಹೋಳಿಗೆ ಹಾಕ್ತೀನಿ ಸಾಕು. ಬಾಟಲು ಸಪ್ರೇಟಾಗಿ ಸ್ಟಾರ್ಟಿಂಗ್ಗೆ ಸೂಪ್ ಕೊಟ್ಟಿದ್ದಾರೆ. ಸೂಪ್ ಇದ್ದೇ ಇರುತ್ತೆ, 2-3 ಇರುತ್ತೆ, ನೀವು ಯಾವ್ದಾರು ತೊಗೋಬೋದು. ಸೂಪ್ ಇದೆ, ಸೂಪ್ ಕೊಡ್ತಾರೆ ಫಸ್ಟಿಗೆ. ಪಾಯಸನ ಕೋಸಂಬರಿ ಚೆನ್ನಾಗಿತ್ತು. ಚೆನ್ನಾದ ಪಲ್ಯ, ಬೀಟ್ರೋಟ್ ಪಲ್ಯ, ಪೈನಾಪಲ್. ಏನು ಚಟ್ನಿನ ಅದು? ಪೈನಾಪಲ್ ಚಟ್ನಿ ಸರ್. ನಿಮಗೆ ಟೊಮೊಟೊ ಸೂಪ್ ಮತ್ತು ಸ್ವೀಟ್ ಕಾರ್ನ್ ಸೂಪ್ ಇರುತ್ತೆ, ನೀವು ಯಾವ್ದಾರ ಚಾಯ್ಸ್ ಮಾಡ್ಕೊಬೋದು. 2 ಕೊಡ್ತಾರೆ. ಟೊಮೊಟೊ ಸೂಪ್ ಕೂಡ ಚೆನ್ನಾಗಿದೆ. ಮೈಸೂರು ದೋಸೆ ಚಟ್ನಿ. ಹೋಳಿಗೆ 2 ಥರ ಇರುತ್ತೆ, ಒಂದು ಕಾಯಿ ಹೋಳಿಗೆ, ಬೇಳೆ ಹೋಳಿಗೆ. ಒಂದು ಕಾಯಿ ಹೋಳಿಗೆ, ಒಂದು ಬೇಳೆ ಹೋಳಿಗೆ ಇರುತ್ತಲ್ಲ ಸರ್, ಯಾವ್ದಾರ ತೊಗೊಬೋದು ಚಾಯ್ಸ್. ದೋಸೆ ಮತ್ತು ಹೋಳಿಗೆ ಒಂದೊಂದು ಎಷ್ಟಲ್ವಾ? ಹೋಳಿಗೆ, ವಾಟರ್ ಬಾಟಲ್, ಐಸ್ ಕ್ರೀಮ್ ಸಿಂಗಲ್ ಇನ್ನೆಲ್ಲ ಅನ್ಲಿಮಿಟೆಡ್ ಇರುತ್ತೆ. ಅದೇ ನಾನು ಕಾಯಿ ಹೋಳಿಗೆ ತೊಗೊಂಡಿದ್ದೀನಿ. ಬೇಳೆ ಅಥವಾ ಕಾಯಿ ಹೋಳಿಗೆ ಯಾವ್ದಾರ ತೊಗೊಬೋದು. ಮಸಾಲೆ ದೋಸೆ ಮತ್ತು ಚಟ್ನಿನ ನೋಡಿ. ಮಸಾಲೆ ದೋಸೆ ಮಾತ್ರ ಭಾಳ ಚೆನ್ನಾಗಿದೆ. ಆಲೂಗಡ್ಡೆ ಪಲ್ಯ ನೋಡಿ. ಕ್ಯಾಪ್ ಕೂಡ ಇದೆ. ನೀವು ಕುಂದಾಪುರ, ಮಂಗಳೂರು ಸೈಡ್, ಆ ಕಡೆ ಕರಾವಳಿ ಸೈಡೆಲ್ಲ ಹೋದರೆ ನೀವು ಇದು ಅಡಿಕೆ ಏನಿದೆ, ಅಡಿಕೆ ಇದರಿಂದ ಕ್ಯಾಪ್ ಮಾಡ್ತಾರೆ. ಅಲ್ಲೊಂದು ಪದ್ಧತಿ. ಈ ಹೋಟೆಲ್ ಅಷ್ಟೇ, ನೀವು ಬಂದರೆ ಸೆಲ್ಫಿ ತೊಗೋಬೋದು. ಈ ಥರ ಎಲ್ಲ ಕ್ಯಾಪ್ ಹಾಕ್ಕೊಂಡು ಭಾಳಷ್ಟು ಜನಕ್ಕೆ ಆಸೆ ಇರುತ್ತೆ ಈ ಥರ ಕ್ಯಾಪ್ ಹಾಕೊಳ್ಳೋದಕ್ಕೆ. ನೋಡಿ, ಇವಾಗ ಕಾಯಿ ಒಳಗೆ ಇಟ್ಕೊಳ್ಳೋಣ. ತುಪ್ಪ ಹಾಕ್ತಾರೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು. ಯಾವ್ದಾರ ತೊಗೋಬೋದು, ಕಾಯಿ ಒಳಗೆ ತೊಗೊಬೋದು ಅಥವಾ
ಬೆಳೆದಿರುತ್ತೆ, ಬೆಳೆದಾರ ತೊಗೊಂಡು ಅದು ಜೊತೆಗೆ ಪಲ್ಯ ಇರುತ್ತೆ ಮತ್ತು ಪಾಯಸ ಕೂಡ ಇರುತ್ತೆ. ಪಾಯಸ ಇನ್ನೂ ಬರುತ್ತೆ, ಉಪ್ಪಿನಿಂದ ಐಸ್ ಕ್ರೀಮ್ವರೆಗೂ ಎಲ್ಲ ಸಿಗುತ್ತೆ. ನೋಡಿ ದೋಸೆ ಸಾಕೊಂದು ನೋಡಿ, ದೋಸೆ ಅನ್ಲಿಮಿಟೆಡು. ನಾನು ಒಂದು ತಿಂದೆ, ಇನ್ನೊಂದು ಹಾಕ್ಸ್ಕೊಂಡಿದ್ದೀನಿ. ಸ್ವಲ್ಪ ಹಾಕಿ ಚಟ್ನಿ, ಮೈಸೂರು ಮಸಾಲ ದೋಸೆ ಸಣ್ಣದಾಗಿ ಚೆನ್ನಾಗಿರುತ್ತೆ, ಚಿಕ್ಕದಾಗಿ. ಆಲೂಗಡ್ಡೆ ಪಲ್ಯ ಇದೆ. ದೋಸೆ ಮಾತ್ರ ಭಾಳ ಫೈನಾಗಿದೆ. ಸೂಪರಾಗಿರುತ್ತೆ. ಇದು ನೋಡಿ ಪೈನಾಪಲ್ ಪಲ್ಯ ಅಂತಿದೆ, ಚಟ್ನಿ ಸ್ವೀಟಾಗಿದೆ ಪೈನಾಪಲ್ದು. ಅದೇ ರೀತಿ ಪಾಯಸ ಕೂಡ ಇರುತ್ತೆ. ಮತ್ತು ನಿಮಗೆ ಕೋಸಂಬರಿ ಸೂಪ್ಗಳು ಇರುತ್ತೆ, ಟೊಮೆಟೊದ್ದು, ಕಾರ್ನ್ದು, ಉಪ್ಪಿನಕಾಯಿ, ಕಾಗುಲ್ ಪಲ್ಯ, ಬೀಟ್ರೋಟ್ ಪಲ್ಯ, ಕುರುಕಾಯ ಮತ್ತು ಪೂರಿ ಇದೆ. ಕೆಳಗೆ ಪೂರಿ ಕೂಡ ಇರುತ್ತೆ, ಹಾಗೆ ಪುಲ್ಕ ಕೂಡ ಇರುತ್ತೆ. ನೋಡಿ ಪುಲ್ಕ ಪುರಿಗೆ 4 ಗ್ರೇವಿ ಅದಕ್ಕೆ ಭರ್ಜರಿ ಊಟ. ಇದು ಡೈಲಿ ಚೇಂಜ್ ಆಗ್ತಿರುತ್ತೆ. ಪೂರಿ ಅಷ್ಟೇ, ನೀವು ಎಷ್ಟು ಬೇಕಾದ್ರೂ ಹಾಕ್ಸ್ಕೊಬೋದು. ಅದೇ ರೀತಿ ತೂಕ ಕೂಡ ಹಾಕ್ಸ್ಕೊಬೋದು. ಈಗ ಎಷ್ಟು ಬೇಕಾದ್ರೂ ಹಾಕ್ಸ್ಕೊಬೋದು. ಓನ್ಲಿ ಏನಪ್ಪ ಅಂದರೆ ಹೋಳಿಗೆ, ರೈಸ್ ಕ್ರೀಮು ನಮಗೆ ಲಿಮಿಟೆಡ್ ಒಂದೊಂದೇ. ದೋಸೆ ಕೂಡ ಹಾಕ್ಸ್ಕೊಬೋದು, ಬೇಕಾದ್ರೆ ಇರುತ್ತೆ. ಸೂಪರಾಗಿರುತ್ತೆ, ಭರ್ಜರಿ ಊಟ, ಉಪಹಾರ ದರ್ಶಿ. ಸಾಕು ಇವಾಗಲೇ ಸಾಕಾಗೋಗಿದೆ. ಭರ್ಜರಿ ಊಟಕ್ಕೆ ತಕ್ಕಂಗಿದೆ. ಪೂರಿನೂ ಮತ್ತು ಪುಲ್ಕ ನೋಡಿ ಎಷ್ಟು ಕೇಳಿದ್ರು ಹಾಕ್ತಾರೆ. ನಾಳೆ 2 ಪೂರಿ 2 ಪುಲ್ಕ ತಿಂದೆ, 2 ಮಸಾಲೆ ದೋಸೆ ತಿಂದೆ, 1 ಕಾಯಿ ಹೋಳಿಗೆ ತಿಂದೆ, ಬೇಳೆ ಹೋಳಿಗೆ ಇರುತ್ತೆ. ಇನ್ನೂ ಇದನ್ನು ಬೇರೆ ತಿನ್ನಬೇಕು, ಪಾಯಸ ಬೇರೆ ಇರುತ್ತೆ. ಅದ್ರ ಜೊತೆಗೆ ಉಪ್ಪಿನಕಾಯಿ, ಉಪ್ಪಿನಕಾಯಿ ಅಂತ ಹೇಳ್ಬಿಟ್ಟು ನಿಮಗೆ ಎಷ್ಟು ಐಟಮ್ಸ್ ಇದೆ ಅಂತ ನೋಡಿ. ಏನಿದೆ ಸರ್? ವೈಟ್ ಪಲಾವ್ ಇದೆ, ಸ್ವಲ್ಪ ಹಾಕಿ ನೋಡಿ. ಇಷ್ಟೆಲ್ಲ ಆದಮೇಲೆ ಪಲಾವ್ ಬರುತ್ತೆ. ಪಲಾವ್ ಎಷ್ಟಾರು ಹಾಕ್ಸ್ಕೊಬೋದು. ಪಲಾವು ಸ್ವಲ್ಪ ಹಾಕಿ ಭರ್ಜರಿ ಊಟ. ಇದನ್ನು ಸೋಯಾಬೀನ್ ಪಲಾವ, ಮೊಸರು ಬಜ್ಜಿ ಹಾಕಿ ಸ್ವಲ್ಪ ಹಾಕ್ಸ್ಕೊಂಡಿದ್ದೀನಿ. ಇನ್ನು ಸಬ್ಬಕ್ಕಿ ಪಾಯಸ ಬೇರೆ ಇದೆ, ಬೆಲ್ಲದಿಂದ ಮಾಡೋದಿದು. ಆ್ಯಕ್ಚುಲಿ ಸಕ್ಕರೆ ಹಾಕೋದಿಲ್ಲ, ಎಲ್ಲರಿಗೂ ಅನುಕೂಲ ಆಗುತ್ತೆ. ಶುಗರ್ ಪೇಷಂಟ್ ಅವ್ರಿಗೆ ಎಲ್ಲರಿಗೂ ಅನುಕೂಲ ಆಗುತ್ತೆ. ಬೆಲ್ಲದಿಂದ ಮಾಡಿರ್ತಾರೆ ಸಬ್ಬಕ್ಕಿ ಪಾಯಸ, ಟೇಸ್ಟಾಗಿದೆ. ಪಲಾವು ಜೊತೆಗೆ ಮೇಲೆ ಪಾಪಡ್ ಕೂಡ ಇರುತ್ತೆ. ಸಾಕು ಮೊಸರನ್ನ ಸರ್ ಇದೆ. ಓಕೆ, ಸಾಕು. ಸಾಂಬಾರು ಹಾಕಿ ಸ್ವಲ್ಪ. ಇದು ರಸಮ್ ಹಾಕಿ ನೋಡಿ, ರಸಮ್ ಇರುತ್ತೆ. ಸಾಕು ತುಪ್ಪ ಕೂಡ ಬರುತ್ತೆ, ಚೆನ್ನಾಗಿದೆ. ರಸಮ್ದು ಭಾಳ ಚೆನ್ನಾಗಿದೆ. ರಸಮ್ಮು, ಅನ್ನ ನೋಡಿ. ಕರ್ಡ್ ರೈಸ್ ರೆಡಿ. ಸಾಕು ಸರ್, ಆಲ್ರೆಡಿ ಅವರೇ ರೆಡಿ ಮಾಡಿರ್ತಾರೆ ಕರ್ಡ್ ರೈಸು. ಲಾಸ್ಟಿಗೆ ಬರುತ್ತೆ, ಎಷ್ಟು ಬೇಕೋ ಅಷ್ಟು ಹಾಕ್ಸ್ಕೊಬೋದು. ನನಗೆ ಅಲ್ಲೇ ಭರ್ಜರಿ ಊಟ ಆಗ್ತಿದೆ, ಸ್ವಲ್ಪ ಹಾಕ್ಸ್ಕೊಂಡಿದ್ದೀನಿ. ಇದನ್ನು ಮಾತ್ರ ಬರಿಬೇಡಿ, ಹಾಕ್ಕೊಳ್ಳೋದು ಬಂದಾಗ ಒಂಥರ ಚೆನ್ನಾಗಿರುತ್ತೆ. ಎಲ್ಲ ಆದಾಗ ಕೊನೆಗೆ ಮೊಸರು ತಿಂದರೆ ಒಂಥರ ತೃಪ್ತಿ. ಇಷ್ಟಕ್ಕೆ ಮುಗಿದಿಲ್ಲ, ಇನ್ನು ಐಸ್ ಕ್ರೀಮ್ ಬೇರೆ ಇರುತ್ತೆ, ಕೋನ್ ಐಸ್ ಕ್ರೀಮು. ಭರ್ಜರಿ ಊಟ, ಸೂಪರ್ ಆಗಿ ಪ್ರಾರಂಭಗೊಂಡಿದ್ದು 2016-17ರಲ್ಲಿ. ನಮ್ಮ ಯಜಮಾನರು ಶ್ರೀ ಜನಾರ್ದನನ್ ಅವರು ಒಂದು ಐಡಿಯಾ, ಒಂದು ಪ್ಲಾನ್ ಪ್ರಕಾರ ಮಾಡಿ, ಒಂದು ಫಾರ್ಮುಲಾ ಮಾಡಿ ಇದನ್ನ ಪ್ರಾರಂಭ ಮಾಡಿದ್ರು. ನೋಡಿ ಸರ್, ಇಲ್ಲಿ ಬಸವನಗುಡಿ, ಬನಶಂಕರಿ, ಬಸವನಗುಡಿ, ಜೆ ಪಿ ನಗರ ಕಡೆಲ್ಲ ಇರಲಿಲ್ಲ. ಸೌತ್ ಸರ್ಕಲ್ ಮಾಡಿರೋದು ಬಹಳಷ್ಟು ಜನಕ್ಕೆ ಅನುಕೂಲ ಆಗಿದೆ ಅಂತ. ಖಂಡಿತವಾಗಿ ಈಗ ಇಲ್ಲಿ ಹೇಗಂದ್ರೆ ಜಯನಗರ, ಜೆ ಪಿ ನಗರ ಈ ಕಡೆಯಿಂದ ಬರೋರಿಗೆ ಇದು ಅನುಕೂಲ ಆಗ್ತಾ ಇದೆ. ಬಂದ ತಕ್ಷಣ ಇಲ್ಲಿ ನಮಗೆ ಪಾರ್ಕಿಂಗ್ ಇಲ್ಲ, ತುಂಬಾ ರೆಸಿಡೆನ್ಷಿಯಲ್ ಏರಿಯಾ, ತುಂಬಾನೇ ಚೆನ್ನಾಗಿ ಬಂದು ಎಲ್ಲ ಸೇರ್ಕೊಂಡು ಊಟ ಮಾಡ್ಕೊಂಡು ಖುಷಿಯಾಗಿ ನಾವು ಇಲ್ಲಿ ಕೇಕ್ ಕಟ್ಟಿಂಗ್ ಒಂದು ಫ್ರೀ ಸ್ಪೇಸ್ ಕೂಡ ಕೊಟ್ಟಿದ್ದೀವಿ. ಸರ್ ನೋಡಿ ಸರ್, ಇದು ಕಾನ್ಸೆಪ್ಟ್ ಹೇಗಿದೆ ಅಂತಂದ್ರೆ, ಒಂಥರ ಇವಾಗ ಕರಾವಳಿ ಅಥವಾ ಉಡುಪಿ, ಮಂಗಳೂರು ಸೈಡ್ ಇರುತ್ತೆ. ಅದೇ ರೀತಿ ಸೆಲ್ಫಿ ಅಂದ್ರೆ ಭರ್ಜರಿ ಊಟ ಸೆಲ್ಫಿದೆಲ್ಲ ಮಾಡಿದ್ರ, ಒಂಥರ ಚೆನ್ನಾಗಿದೆ ಸರ್. ಇದ್ರ ಬಗ್ಗೆ ಹೇಳಿ ಸರ್ ಕಾನ್ಸೆಪ್ಟ್. ಹಾಕೋಬಿಡ್ತೀನಿ. ಇದು ಒಂಥರ ಇದು ಸರ್, ಉಡುಪಿ ಸ್ಟೈಲಲ್ಲಿ ಹಳೆ ಪ್ಲೇಟ್ ಅಂತ ಮಾಡಿಬಿಟ್ಟು ಅಡಿಕೆ ಪ್ಲೇಟಲ್ಲಿ ಇದು ಮಾಡಿಬಿಟ್ಟು ಮಾಡಿ ಅದರಲ್ಲಿ ಇದು ಮಾಡಿಟ್ಟಿದ್ದೀವಿ. ಎಲ್ಲ ಬಂದು ಫ್ಯಾಮಿಲಿ ಬರ್ತಾರೆ, ಎಲ್ಲ ಫ್ಯಾಮಿಲಿ ಬಂದ್ಬಿಟ್ಟು ಇದನ್ನ ಹಾಕಿಬಿಟ್ಟು ಜೋಸಾಗಿ ಇದನ್ನ ಇದು ಮಾಡಿಬಿಟ್ಟು ಖುಷಿಯಾಗಿ ಊಟ ಮಾಡ್ಕೊಂಡು ಬಂದು ಭರ್ಜರಿ ಊಟ ಮಾಡಿದ್ವಿ. ಮನೆ ತರ ಯಾವ ಒಂದು ಹಬ್ಬ ಆದ್ರೂ ಇಲ್ಲಿ ಒಂಥರ ಮನೆ ತರ ಊಟ ಮಾಡಿ ಮಕ್ಕಳು ಫ್ಯಾಮಿಲಿ ಎಲ್ಲ ಬಂದು ಊಟ ಮಾಡ್ಬಿಟ್ಟು ಈ ತರ ಒಂದು ಸೆಲ್ಫಿ ಟೋಪಿ ಹಾಕಿಬಿಟ್ಟು ಅದೇ ಬಿಟ್ಟು ಇದೇ ಟೋಪಿ ಎಲ್ಲ ಇಷ್ಟಪಟ್ಟು ಖುಷಿಯಾಗಿ. ಹಬ್ಬದಲ್ಲೂ ನಾವು ವಿಶೇಷವಾಗಿ ಬೇರೆ ಬೇರೆ ಸ್ವೀಟ್ ಕೊಡ್ತೀವಿ, ಬೇರೆ ಬೇರೆ ಹಬ್ಬದಲ್ಲೂ ಬೇರೆ ಬೇರೆ
ಸ್ಪೆಷಲ್ ಆಗಿ ಮಾಡ್ತಿರ್ತೀವಿ ಸರ್. ಬೇರೆ ಬೇರೆ ಸ್ಪೆಷಲ್ ಸಂಕ್ರಾಂತಿ ಹಬ್ಬ ಮಾಡ್ತೀವಿ, ದೀಪಾವಳಿ ಮಾಡ್ತೀವಿ, ಯುಗಾದಿ ಈ ಹಬ್ಬಗಳೆಲ್ಲ ಸ್ಪೆಷಲ್ ಬೇಕಿದೆ ಸ್ವೀಟು ಸ್ಪೆಷಲ್ ಐಟಮ್ಗಳು ಆ ಥರ ಮಾಡಿ ಅವರೆಲ್ಲ ಫುಲ್ ಮನೆಯಿಂದ ಮನೆ ಪೂಜೆ ಮಾಡ್ಕೊಂಡು ನಮ್ಮ ಹೋಟ್ಲಿಗೆ ಬಂದು ಎಲ್ಲ ಫ್ಯಾಮಿಲಿ ಬಂದು ಊಟ ಮಾಡಿ ಖುಷಿಯಾಗಿ ಹೋಗ್ತಾರೆ. ಹಬ್ಬದ ಊಟನೂ ಇರುತ್ತೆ ಅಂತ ಹಬ್ಬದ ಊಟ ಪಂಚಭಕ್ಷ ಭೋಜನ. ಸರ್ ಇವಾಗ ಈ ಟೈಮಿಂಗ್ಸ್ ಹೇಳ್ಬಿಡಿ ಸರ್. ಮಧ್ಯಾಹ್ನದ ಊಟ ಟೈಮಿಂಗ್ಸ್ ಯಾವಾಗ, ಮತ್ತೆ ನೈಟ್ ಊಟದ ಏನಿರುತ್ತೆ ಅದು ಹೇಳ್ಬಿಡಿ ಸರ್. ರೋಟಿಗಾರಿದೆ, ರೋಟಿ ನನಗೆ ಗೊತ್ತಿದೆ. ಈ ಬಾಳೆ ಎಲೆ ವಿಶೇಷವಾದ ಊಟದ್ದು ಟೈಮಿಂಗ್ಸ್ ಇದು 12:30 ಮಧ್ಯಾಹ್ನ ಎಲ್ಲಾ ದಿವಸಗಳು ಶುರು ಆಗ್ತದೆ. ಹಾಗೇನೆ 3:00 ಅದು ಕ್ಲೋಸ್ ಆಗಿ ಮತ್ತೆ 7 ಗಂಟೆಗೆ ರಾತ್ರಿ ಡಿನ್ನರ್ ಕೂಡ ಶುರು ಆಗುತ್ತೆ. 10 ಗಂಟೆ ಕ್ಲೋಸ್ ಆಗುತ್ತೆ. ಮತ್ತೆ ರೋಟಿ ಬೇರೆದೆಲ್ಲ ಐಟಮ್ಸ್ ಇದ್ದೇ ಇರುತ್ತಲ್ಲ ಸೇಮ್ ಎಲ್ಲ ಅಲಕಟ್ ಐಟಮ್ಸ್ ಬೆಳಿಗ್ಗೆ 10-12 ರಾತ್ರಿ 10 ತನಕ ಓಪನ್ ಇರುತ್ತೆ. ರೆಸ್ಟೋರೆಂಟ್ ಕ್ಲೋಸ್ ಆಗಲ್ಲ, ಮಧ್ಯ ಓಪನ್ ಇರ್ತದೆ. ಎಲ್ಲರಿಗೂ ತೆರವುಗೊಳಿಸಿಟ್ಟಿರ್ತೀವಿ, ಎಲ್ಲರೂ ಬರ್ಬೋದು. ಇದು 240 ಅಲ್ಲ ಸರ್ ಒಂದು ಊಟ? 200 ರೂಪಾಯಿ, 240 ರೂಪಾಯಿ. ಉಪ್ಪಿನಕಾಯಿಂದ ಐಸ್ ಕ್ರೀಮ್ ವರ್ಗು ಕೊಡ್ತೀವಿ. ಅದೇನೋ ಸ್ಪೆಷಲ್ ಆಗಿ ಐಸ್ ಕ್ರೀಮ್ ಬಂದಿದೆ, ಗಿಡ ಐಸ್ ಕ್ರೀಮ್ ತರ, ಪಾನ್ ಐಸ್ ಕ್ರೀಮ್ ತರ ಬಂದಿದೆ. ಯಾವತ್ತಿಂದ ಸ್ಟಾರ್ಟ್ ಆಯ್ತು? ಈಗ ಸುಮಾರು ಒಂದು ವಾರದಿಂದ ಎಲ್ಲ ಪಾನ್ ಬಿಡ ಕೇಳೋದು, ಬಿಡಬೇಕು ಅದಕ್ಕೋಸ್ಕರ ನಮ್ಮ ಯಜಮಾನ್ರು ಇರ್ಬಿಟ್ಟು ಪಾನ್ ಬಿಡಕ್ಕಿಂತ ಇದು ಪಾನ್ ಐಸ್ ಕ್ರೀಮ್ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಪಾನ್ ಐಸ್ ಕ್ರೀಮ್ ಪಾನ್ ಬಿಡಕ್ಕೆ ಮಾಡೋದು ಎಲ್ಲ ಕರೀದು ಬಾಯೆಲ್ಲ ಕೆಂಪಿಗಾಗೋದು. ಇದು ಈಗ ಊಟ ಮಾಡಿದ್ಮೇಲೆ ಪಾನ್ ತರನೇ ಅದೇ ಸೇಮ್ ಪಾನ್ ತರನೇ ಬರ್ಬಿಟ್ಟು ಪಾನ್ ಐಸ್ ಕ್ರೀಮ್ ತರ ಕೊಡ್ತೀವಿ. ಸ್ಪೆಷಲ್ ತರ ಮಾಡ್ಕೊಂಡು ಚೆನ್ನಾಗಿದೆ. ಸರಿ ಸರ್, ಆಯ್ತು. ನೋಡಿ ನೀರು ಕೂಡ ನಿಮ್ಗೆ ಕೊಡ್ತೀರಾ? ನೀರು ನಮ್ಗೆ ಸರ್. ಪ್ರತಿಯೊಂದು 25 ಐಟಮ್ ಇರುತ್ತೆ ಸರ್. 25 ಐಟಮ್ ನಮ್ಗೆಲ್ಲ ಕೊಡ್ತೀವಿ ಸರ್. ಅದು ಬರ್ತಡೇ ಅಲ್ಲ ಸರ್? ಬರ್ತಡೇಗೋಸ್ಕರ ಮಾಡಿದ್ರಲ್ಲ ಸರ್ ಇದು? ಹೌದು, ಇದು ಬರ್ತ್ಡೇಗೋಸ್ಕರ. ಸೊ ಏನಾಗ್ತದೆ ಅಂದ್ರೆ ಫ್ಯಾಮಿಲಿ ಕಾರ್ಪೊರೇಟ್ಸ್ ಮೀಟಿಂಗ್, ಲಂಚ್, ಕಾರ್ಪೊರೇಟ್ ಲಂಚ್, ಹಾಗೇನೆ ಆನಿವರ್ಸರಿ ಎಂತ ಒಂದು ಸಂಭ್ರಮಗಳು ಏನು ಮಾಡ್ತಾರೆ, ಬಹಳ ಒಂದು ಶಾರ್ಟ್ ನೋಟಿಸ್ ಅಲ್ಲಿ ಬಂದು ಇಲ್ಲಿ ಊಟ ಮತ್ತೆ ಫೋಟೋ ಎಲ್ಲ ಆಗುತ್ತೆ, ಒಟ್ಟಿಗೆ ಆಗುತ್ತೆ. ಅದೆಲ್ಲರೂ ಈಗ ರೀಲ್ ಆಮೇಲೆ ಫೇಸ್ಬುಕ್ ಇನ್ಸ್ಟಾ ಎಲ್ಲ ಮಾಡ್ತಾ ಇರ್ತಾರಲ್ಲ, ಮನೇಲಿ ಅರೇಂಜ್ ಮಾಡಕ್ಕಾಗಿದ್ರೆ ಬಟ್ ಒಂದು 5 ನಿಮಿಷ ಆಮೇಲೆ ಊಟಕ್ಕೆ ಹೋಗ್ಬೋದು. ಚೆನ್ನಾಗಿದೆ ಸರ್ ಇದು ಕಾನ್ಸೆಪ್ಟ್ ಅಂತ. ನಾವೇನು ಚಾರ್ಜ್ ಮಾಡಲ್ಲ. ಮಾಮೂಲಿ ಅವ್ರ ಫ್ಯಾಮಿಲಿ ಬಂದ್ಬಿಟ್ಟು ಮಕ್ಳಿಗೆ ಬರ್ತಡೇ ಹೋಗೋದು, ಮನೆ ಬರ್ತಡೇ ಯಾರ್ಯಾವ ಬರ್ತಡೇ ಇರ್ಬೋದು, ಬರ್ತಡೇ ಆಚರಿಸ್ಕೊಂಡು ಊಟಕ್ಕೆ ಬರ್ತಾರೆ. ಊಟ ಮಾಡ್ಕೊಂಡು ಆರಾಮಾಗಿ ಫಸ್ಟ್ ಕೇಕ್ ಕಟ್ ಮಾಡ್ಕೊಂತಾರೆ. ಮತ್ತೆ ಕೇಕ್ ಎಲ್ಲ ಎಲೆ ಮೇಲೆ ಕೊಟ್ಬಿಟ್ಟು ಇದು ಮಾಡ್ಕೊಂಡು ಆರಾಮಾಗಿ ಮಾಡ್ಕೊಂಡು ಬಂದರೆ ಎಲ್ಲ ಖುಷಿಯಾಗಿ ಊಟ ಮಾಡ್ಕೊಂಡು ಊಟ ಮಾಡ್ಕೊಂಡು ನೋಡಿ ಈ ತರ ನೀವು ಬರ್ತಡೇ ಇದ್ದಾಗ ಈ ತರ ಎಲ್ಲ ಫಂಕ್ಷನ್ ಮಾಡ್ಕೊಬಹುದು, ಕೇಕ್ ಕಟ್ ಮಾಡ್ಬೋದು, ಇಲ್ಲೇನಿಗೆಲ್ಲ ಪಾರ್ಟಿ ಮಾಡ್ಬೋದು, ಊಟ ಕೂಡ ಸಿಗುತ್ತೆ. ಅದೇ ರೀತಿಯಾಗಿ ಊಟ ಆದ್ಮೇಲೆ ಐಸ್ ಕ್ರೀಮ್ ಕೊಡ್ತಾರೆ, ಕೋನ್ ಐಸ್ ಕ್ರೀಮ್. ಮಾಮೂಲಿ ಐಸ್ ಕ್ರೀಮ್ ಅಲ್ಲ, ಕೋನ್ ಐಸ್ ಕ್ರೀಮ್ ಕೊಡ್ತಾರೆ. ಬೀಡ ಐಸ್ ಕ್ರೀಮ್ ಇದು ಹೊಸದಾಗಿರೋದು, ಟೇಸ್ಟ್ ಮಾಡ್ಬೋಣ. ಹೌದು ಸರ್, ಬೀಡೋದು ಇದಿದೆ, ಫ್ಲೇವರ್ಸ್ ನೋಡಿ ಅಡಿಕೆ ಕಾಣಿಸ್ತಾ ಇದೆ. ಅಡಿಕೆ ಇದೆ, ಎಲ್ಲ ಇರುತ್ತೆ. ಬೀಡ ತಿನ್ನಂಗೆ ಆಗ್ತಿದೆ. ಇದು ಹೊಸದಾಗಿ ಇಂಟ್ರೊಡ್ಯೂಸ್ ಮಾಡಿದ್ರು, ಬೀಡ ಕೇಳೋಲ್ಲ. ಅದಕ್ಕೋಸ್ಕರ ಇದು ಪಾನ್ ಬೀಡ ಐಸ್ ಕ್ರೀಮ್ ತರನೇ ಮಾಡ್ಬಿಡೋದು. ನೋಡಿ, ಒಂದೇ ತಗೊಳ್ಳೋದಾದ್ರೆ ಮಿನಿಮಮ್ ಅಂದ್ರೆ ಒಂದು 60-70 ರೂಪಾಯಿ ಆಗುತ್ತೆ ಹೊರಗಡೆ. ಟೂ ಕ್ವಾಲಿಟಿಯಲ್ಲಿ ಎಲ್ಲ ಲಕ್ಸುರಿ ಊಟ ಸರಿ ಇಲ್ಲ. ನಮ್ಮ ಕಾಂಬಿನೇಷನ್ ಮೆನು ಕೂಡ ಹಾಗೇನೆ ಇದೆ. ಫಾರ್ಮುಲಾ ಮಕ್ಕಳಿಂದ ಹಿಡಿದು ಮಧ್ಯವಯಸ್ಕರಿಂದ ಹಿಡಿದು ಚಿಕ್ಕ ಹುಡುಗರಿಂದ ಯಂಗ್ಸ್ಟರ್ಸ್ ಇಂದ ಹಿಡಿದು ವಯಸ್ಸಾದವರಿಂದ ಹಿಡಿದು ಎಲ್ಲರಿಗೂ ಇಷ್ಟ ಆಗಬೇಕು ಆ ಥರದ ಫಾರ್ಮುಲಾ ಇದೆ. ಭರ್ಜರಿ ಊಟ ಎಲ್ಲ ಮುಗಿಸ್ ಬಂದ ಇಲ್ಲಿ ಫ್ಲೇವರ್ಸ್ ಇದೆ. ಎಷ್ಟು ಯಾವ ಫ್ಲೇವರ್ಸ್ ಬೇಕೋ ಆ ಫ್ಲೇವರ್ಸ್ ಕೊಡ್ತಾರೆ. ವಿತ್ ಇವಾಗ ಏನಪ್ಪಾ ಅಂದ್ರೆ ಬೀಡ ಐಸ್ ಕ್ರೀಮ್ ಅಂತ ಸ್ಟಾರ್ಟ್ ಮಾಡಿದ್ದಾರೆ, ನೋಡ್ಬೋದು. ಲಾಸ್ಟಿಗೆ ಹೊಟ್ಟೆ ತುಂಬಿದ್ರು ಕೂಡ ಐಸ್ ಕ್ರೀಮ್ ತಿನ್ನೋಕೆ ಬಂದ್ರೆ ನೀವು ಐಸ್ ಕ್ರೀಮ್ ತಿನ್ನೋಕ್ಕೆ ಒಂದು ಸ್ವಲ್ಪ ಹೊಟ್ಟೆಯಲ್ಲಿ ಜಾಗ ಉಳಿಸ್ಕೊಂಡಿರಿ. ಯಾಕಂದರೆ ಭರ್ಜರಿ ಊಟ ಆದಮೇಲೆ ಹೊಟ್ಟೆಯಲ್ಲಿ ಏನು ಖಾಲಿ ಇರಲ್ಲ, ತುಂಬ ಬಿಟ್ಟಿರುತ್ತೆ. ಆಗ ಐಸ್ ಕ್ರೀಮ್ಗೋಸ್ಕರ ಸ್ವಲ್ಪ ಜಾಗ ಇಟ್ಕೊಳ್ಬೇಕಾಗಿರುತ್ತೆ. ಬೀಡ ಐಸ್ ಕ್ರೀಮ್ ನೋಡ್ಬೋದು, ಪರವಾಗಿಲ್ಲ, ತುಂಬಾ ಚೆನ್ನಾಗಿದೆ. ಒಳ್ಳೆ ಎಕ್ಸ್ಪೀರಿಯನ್ಸು. ನಾವು ಆಕ್ಚುಲಿ ಶಿವಮೊಗ್ಗದಿಂದ ಬಂದಿರೋದು. ವರ್ಕ್ ಬೇಸಿಸ್ ಮೇಲೆ ನಾವು ಬೋರ್ಡ್ ನೋಡಿದ್ವಿ ಫಸ್ಟ್ ಸ್ಟಾರ್ಟಿಂಗು, ಭರ್ಜರಿ ಊಟ ಅಂತ ಹಾಕಿದ್ವಿ. ಸೊ ಯೂನಿಕ್ ಅನಿಸ್ತು, ಟ್ರೈ ಮಾಡೋಣ ಅಂತ ಬಂದ್ವಿ. ಊಟ ಮಾಡಿದ್ಮೇಲೆ ತುಂಬಾ ಚೆನ್ನಾಗಿ ಅನಿಸ್ತು. ಮನೆ ಊಟ ತರ ಚೆನ್ನಾಗಿದೆ. ಹಬ್ಬದ ಊಟ ಫೈಲಿಂಗ್ ಸಿಗುತ್ತಾ ನಿಮಗೆ ಸರ್? ಫೈನ್ ಇದೆಯಾ? ಆದ್ರೆ ಚೆನ್ನಾಗಿ ಟ್ರೀಟ್ ಮಾಡಿದ್ರು. ಸೊ ಚೆನ್ನಾಗಿದೆ ಸರ್. ಭರ್ಜರಿ ಊಟಕ್ಕೆ ತಕ್ಕಂಗೆ ಭರ್ಜರಿ ಊಟ ಇದೆ ಅಲ್ವಾ? ಭರ್ಜರಿ ಊಟ. ಆಮೇಲೆ ನೀವು ಇನ್ನೊಂದ್ ಸ್ವಲ್ಪ ಹೊಟ್ಟೆ ಉಳಿಸ್ಕೊಬೇಕಾಯ್ತು, ಯಾಕಂದ್ರೆ ಐಸ್ ಕ್ರೀಮ್ ತಿನ್ಬೇಕಾಗುತ್ತೆ. ಐಸ್ ಕ್ರೀಮ್ ಬೀಡ ಐಸ್ ಕ್ರೀಮ್ ಅಂತ ಸ್ಟಾರ್ಟ್ ಮಾಡಿದ್ದಾರೆ, ಸಾಲಿಡ್ ಆಗಿದೆ. ನಾನ್ ತಿಂದೆ ನೋಡಿ, ಅದು ಬೇರೆ ಇದೆ. ओके हमारा फर्स्ट विजिट है यहाँ पे एंड ओपनिंग इतना अच्छा है, अभी तो हम खा रहे हैं, सो हमें खुद इतना
इतना अच्छा महसूस हो रहा है खाते हुए कि एकदम ट्रेडिशनल और देसी खाना एंड द टेस्ट इज सो गुड, सो मच ऑफ वेराइटी, तो बहुत अच्छा लग रहा है. And our kid is also enjoying very well. Very well. Yeah, and it's a very new experience to us, and we are like really enjoying the the actual Kannadiga food. Yes, 100%. It's a festival meal. ಊಟ ಚೆನ್ನಾಗಿದೆ, ಭರ್ಜರಿ ಊಟ ಅಂತ ಇನ್ನೂ ಚೆನ್ನಾಗಿದೆ. ಏನು ತೊಗೊಂಡಿದ್ದೀರಾ ಸರ್ ಇವತ್ತು? ಇವತ್ತು ಈ ರೊಟ್ಟಿ, Kaju Madar. ಕಾಜು ಮಟರ್ ತಗೊಂಡಿದ್ವಿ, ತುಂಬ ಚೆನ್ನಾಗಿದೆ. ನಿಮಗೇನು ಲೈಕ್ ಆಗುತ್ತೆ ಸರ್ ಇಲ್ಲಿ ಉಪಹಾರ ದರ್ಶಿನಿಯಲ್ಲಿ? ದೋಸೆ, ಒಬ್ಬಟ್ಟು, ಅಂದರೆ ಭರ್ಜರಿ ಊಟ. ಭರ್ಜರಿ ಊಟ, ಹಬ್ಬದ ಊಟ ಚೆನ್ನಾಗಿರುತ್ತಾ? ಟೇಸ್ಟ್ ಎಲ್ಲ? ಟೇಸ್ಟ್ ತುಂಬ मेरे को बहुत अच्छा लगता है, यहाँ पे 4 से 5 बार आया हूँ. राजस्थान से हूँ, लेकिन मेरे को बहुत यहाँ का खाना बहुत स्वादिष्ट और अच्छा लगता है. अच्छा लगता हाँ, आज हमने ऑर्डर किया है काजू मटर, बटर रोटी और सास और मसाला पापड़. बहुत खाने में मज़ा आता है. तो जब भी हम साउथ में आते हैं, सिटी में आते हैं, तो इसी होटल में खाने के लिए आते हैं. ಬಂಧುಗಳೇ, ನೋಡಿದ್ರಲ್ಲ, ಭರ್ಜರಿ ಊಟ, ಉಪಹಾರ ದರ್ಶಿನಿ, ಸಾಂಪ್ರದಾಯಿಕ ಬಾಳೆ ಎಲೆಯಲ್ಲಿ ಊಟ ಕೊಡ್ತಾರೆ. ಸೂಪರಾಗಿರುತ್ತೆ. ಒಮ್ಮೆ ಬನ್ನಿ, ಫ್ಯಾಮಿಲಿ ಸಮೇತ ಬನ್ನಿ. ಏನಾರ ಫಂಕ್ಷನ್ ಇತ್ತು, ಇಲ್ಲಿ ಫಂಕ್ಷನ್ ಕೂಡ ಮಾಡ್ಬೋದು. ಊಟ ಸಿಗುತ್ತೆ, ಹಬ್ಬದ ಊಟ ಸಿಗುತ್ತೆ. ಅದೇ ರೀತಿ ಬರ್ತಡೇ ಫಂಕ್ಷನ್ ಕೂಡ ಮಾಡ್ಬೋದು. ಎಲ್ಲ ಸೆಟ್ ಮಾಡಿದ್ದಾರೆ ಬರ್ತಡೇ ಫಂಕ್ಷನ್ ಮಾಡೋದಕ್ಕೆ. ಸೂಪರಾಗಿದೆ. ವೀಡಿಯೋ ಚೆನ್ನಾಗಿತ್ತು ಅಂತ ತಿಳ್ಕೊತೀನಿ. ವೀಡಿಯೋ ಚೆನ್ನಾಗಿದೆ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಅದೇ ರೀತಿ ಯಾರ್ಯಾರು ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ನನ್ನ ವೀಡಿಯೋನ ಸಬ್ಸ್ಕ್ರೈಬ್ ಆಗಿಬಿಟ್ಟು ಸಪೋರ್ಟ್ ಮಾಡಿ. ಬಾಯ್ ಬಾಯ್. ನೆಕ್ಸ್ಟ್ ವೀಡಿಯೋ ಸಿಗ್ತೀನಿ. ಬಾಯ್ ಬಾಯ್.